अत्यन्तबालं मकसी विष्णुप्रकाशं विद्वांसं कनकभूषणभूषिताङ्गं विसृष्टकेशं वरुणाधरमायदाक्षं कृष्णं स्मरामि मनसानवनीतस्थं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ನಮ್ಮ ಆತ್ಮೀಯರು ಶ್ರೀಮಠದ ಅಭಿಮಾನಿಗಳು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮ ಸೇವೆಯನ್ನು ನೀಡುತ್ತಾ ಬಂದಂತಹ ಶ್ರೀ ಎಡಕಾನ ಮಹಾಬಲೇಶ್ವರ ಭಟ್ಟವರು ಇವತ್ತು ನೂತನವಾಗಿ ಈ ಬೆಂಗಳೂರಿನ ನಗರದಲ್ಲಿ ಜನ್ಮಿಸಿದಂತಹ ಗೃಹಪ್ರವೇಶ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ತಾ ಇದೆ. ಅಶನ ವಸನ ವಸತಿ ಮನುಷ್ಯನ ಮೂಲಭೂತವಾದಂತಹ ಅವಶ್ಯಕತೆ ಆಗಿರುವಾಗ ನಮ್ಮ ಬದುಕಿನ ಒಂದು ಅಂಗವಾಗಿ ನಾವು ಇರಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗೆ ಬೇಕಾಗಿ ನಾವು ಗೃಹವನ್ನು ನಿರ್ಮಿಸ್ತೇವೆ. ಮುಖ್ಯವಾಗಿ ಅದರಲ್ಲಿ ನಡಿಬೇಕಾದರೂ ದೇವತಾರಾಧನೆಗಳು, ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು, ಒಂದು ವಿಗ್ರಹವನ್ನು ಒಳಗೂಡಿಸಿಕೊಂಡು ಅಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕು. ಮಹಾಬಲೇಶ್ವರ ಭಟ್ಟರ ಬಗ್ಗೆ ನಮಗೆ ಹೇಳಬೇಕಾದ ಅಗತ್ಯ ಇಲ್ಲ. ಅವರು ನಿರಂತರವಾಗಿ ನಮ್ಮ ಊರಿನಲ್ಲಿ ನಡೆಯುವಂತಹ ಎಲ್ಲ ಜೀರ್ಣೋದ್ಧಾರ ಬ್ರಹ್ಮಕೃಷಾದಿ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಇವತ್ತು ಕೆಲವೊಂದು ಕಾರ್ಯಕ್ರಮಗಳ ಉದಾಹರಣೆಗೆ ಮಧೂರಿನ ಜೀರ್ಣೋದ್ಧಾರ ಕಾರ್ಯಕ್ರಮ ಎಂಥದಲ್ಲಿ ಅದು ಸ್ಥಗಿತಗೊಂಡಾಗ ಅದನ್ನು ಮತ್ತೆ ಅದಕ್ಕೆ ಒಂದು ಜೀವ ಕೊಟ್ಟವರು ಶ್ರೀ ಮಹಾಬಲೇಶ್ವರ ಭಟ್ಟವರು. ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಮನ್ನು ತೊಡಗಿಸಿಕೊಂಡು ದೇವಾಲಯಗಳಿರ್ಬೋದು ಅಥವಾ ಸಾಮಾಜಿಕವಾದಂತಹ ಅಗತ್ಯಗಳಿರ್ಬೋದು ಅದನ್ನು ಪೂರೈಸುವ ನಿಟ್ಟಿನಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಬಂದವರು. ಇವತ್ತು ಅನಂತರದಲ್ಲಿ ಅವರ ಅನುಕೂಲಕ್ಕೆ ಇವತ್ತಿಲ್ಲಿ ಮನೆಯನ್ನು ನಿರ್ಮಿಸ್ತಾ ಇದ್ದಾರೆ. ಅವರ ಭಾವ ಒಳಗೂಡಿಕೊಂಡು ಇವತ್ತು ಇಲ್ಲಿ ಈ ಮನೆಯ ಗೃಹಪ್ರವೇಶ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ ಇವತ್ತು ಬಹಳಷ್ಟು ಅಭಿಮಾನಕ್ಕೆ ಒಳಗಾದವರು ಶ್ರೀ ಮಹಾಬಲೇಶ್ವರ ಭಟ್ಟರು ಅವರು ನಿರ್ಮಿಸಿದಂತಹ ಈ ಗೃಹದಲ್ಲಿ ಲಕ್ಷ್ಮಿ ನೆಲೆಸಲಿ, ಯಾವತ್ತೂ ಧಾರ್ಮಿಕವಾದಂತಹ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ. ಅವರಿಗೆ, ಅವರ ಶ್ರೀಮತಿಯವರಿಗೆ, ಸಾಧನಾ ಅವರಿಗೆ, ಅವರ ಈಶ್ವರ ಭಟ್ ಅವರ ಭಾವ ಈಶ್ವರ ಭಟ್ ದಂಪತಿಗಳಿಗೆ, ಎಲ್ಲ ಅವರ ಕುಟುಂಬಸ್ಥರಿಗೆ, ಅವರ ಅಣ್ಣಂದರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಆರಾಧಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಅವರ ನಂಬಿದಂತಹ ಕುಲ ದೇವರುಗಳು ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಧರಿಸಲಿರುವುದಾಗಿ ಸಮಯದಲ್ಲಿ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸ್ತಾ ನಾವು ಮಾಡ್ತಾ ಇರುವಂತಹ ವ್ಯವಹಾರ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಗಳಿಸುವಂತೆ, ಇನ್ನಷ್ಟು ಯಶಸ್ಸನ್ನು ಗಳಿಸುವಂತೆ ದೇವರ ಅನುಗ್ರಹ ಯಾವತ್ತೂ ಇರಲಿ ಅನ್ನೋದಾಗಿ ಕೂಡ ಈ ಶುಭ ಸಂದರ್ಭದಲ್ಲಿ ಶುಭ ಬೆಳಗ್ಗೆಯಲ್ಲಿ ಹಾರೈಸ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ಆತ್ಮೀಯರಾದಂತಹ ಶಿಕ್ಷಣ ವಿಷಯಗಳು ಕೂಡ ಬಂದು ಭಾಗವಹಿಸಿದ್ದಾರೆ. ಅದು ಕೂಡ ನಮಗೊಂದು ಸಂತೋಷದ ವಿಷಯ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಅಭಿನಂದನೆ ತಿಳಿಸಿ ನನ್ನಂತಹ ಎಲ್ಲ ಅವರ ಬಂಧುಮಿತ್ರ ವರ್ಗದವರಿಗೆ, ವಿಶೇಷಗಳಿಗೆ ಎಲ್ರಿಗೂ ಮತ್ತೊಮ್ಮೆ ದೇವರ ಅನುಗ್ರಹವನ್ನು ಕಾಣಿಸ್ತಾ ಮಾತಾಡಿದ್ದಾರೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.